ಕೈ ಒಳಗ ಸಾಣಿ ಬೇರಾಗ ಸೌಂದ ಸರ್ಗಂಧ ಕಡ್ಡಿಯಾಗಿ ನೋವುದು ವರ್ಷಕ್ಕೊಮ್ಮ ಮಾದೇವನ ಧರಣಿಗಳಿಸಿದಂತ ಅವ್ರು ಯಾರಿಪ್ಪ? ನನ್ನಪ್ಪ ಮಾಳಿಂಗರಾಗ ಅನಂತ ಕೋಟಿ ಪ್ರಣಾಮಗಳನ್ನು ಅರ್ಪಿಸುತ್ತಾ ಹೌದಾ ಕುಟಗಿ ಗ್ರಾಮದಲ್ಲಿ ವಾಸ ಮಾಡಿರ್ತಕ್ಕಂತ ಅವ್ರು ಯಾರಿಪ್ಪ? ಭರಮದೇವರ ಪಾದವನ್ನು ತಲೆ ಮೇಲೆ ಇಟ್ಟುಕೊಂಡು ಮುಂದೆ ಏನ್ ಮಾಡ್ಬೇಕತ್ತೀರಿಪ್ಪ? ಈ ಜಾತ್ರೆಗೆ ಕಾರಣೀಕರ್ತನಾಗಿರ್ತಕ್ಕಂತ ಇವ್ರು ಯಾರಿಪ್ಪ? ಶ್ರೀ ಮಸುಬಾ ದೇವರ ಪಾದಾರವಿಂದಲೂ ಕೂಡ ಅನಂತ ಕೋಟಿ ಪ್ರಣಾಮಗಳನ್ನು ಅರ್ಪಿಸುತ್ತಾ ಹೌದು 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 ಈ ಮಸುಬಾ ದೇವರ ಜಾತ್ರೆ ನಿಮಿತ್ತವಾಗಿ ಹೌದು ಇಲ್ಲಿ ಆಗಮಿಸಿರ್ತಕ್ಕಂತ ಹಾ ಅಂಬಲಜಿರಿ ಬೀರ್ಲಿಂಗೇಶ್ವರ ಪಾದಾರವಿಂದಲೂ ಕೂಡ ಅನಂತ ಕೋಟಿ ಪ್ರಣಾಮಗಳನ್ನು ಅರ್ಪಿಸುತ್ತಾ ಹೌದು ಈ ಪರಮಾತ್ಮನ ಸೇವೆ ಕೇಳಗೋಸ್ಕರವಾಗಿ ಹೌದು ಮತ್ತೇನಾಯ್ತ್ರಿಪ್ಪ? ಇಲ್ಲಿ ಕುಡಿತಕ್ಕಂತ ಹೌದು ಹೌದು ನೆರೆಯ ಹೊರೆಯ ಗ್ರಾಮದಿಂದ ಆಗಮಿಸಿರ್ತಕ್ಕಂತ ಹೌದು ಹೌದು ಕಲಾವಂತರಿಗೆ ಬುದ್ಧಿವಂತರಿಗೆ ಧ್ಯಾನ ಪಂಡಿತರಿಗೆ ಹೌದು ಅವ್ವನ ಬಳಗಕ್ಕೂ ಮತ್ತು ಅಪ್ಪನ ಬಳಗಕ್ಕೂ ಅನಂತ ಕೋಟಿ ಕೋಟಿ ನಮಸ್ಕಾರಗಳನ್ನು ಹೇಳಿ ಹೌದು ಹೌದು ಅದಕ್ಕೆ ಮಾತಮ್ಮನ ಹೇಳಿದ್ರು ಮಲ್ಲಪ್ಪಣ್ಣ ಏನಂತ ಹೇಳ್ಯಾರಿಪ್ಪ? ಹೋತು ಸುಕೃತಾಜಿ ಜೋಡಿ ಮುನುನಿ ವಿಟ್ಟಲಾವಡಿ ತಿಳ್ಕಿಳಿದ್ರ ಮಾತಾ ಹಿಂಗಂದ್ರೆ ಏನ್ರಿಪ್ಪ ಮಾತಾ? ಈ ಸತ್ಯಸಂಗದ ಸೇವಾ ಕೇಳಾಕ ಮತ್ತು ಮಾಡಾಕ ಸಿಗ್ಬೇಕಾಗಿದ್ರ ಏನ್ ಮಾಡ್ಬೇಕ್ರಿಪ್ಪ? ಇದಕ್ಕ ಹಿಂದಿನ ಜನ್ಮದ ಸ್ವಲ್ಪ ಪುಣ್ಯದ ಫಲ ಬೇಕನ್ರಿಪ್ಪ? ಪುಣ್ಯದ ಫಲ ಬೇಕು. ಹೌದಾ? ಆ ಪುಣ್ಯದ ಫಲದಗೋಸ್ಕರವಾಗಿ ಯಾವತ್ತಿನ ದಿವಸ ನಾವು ನೀವು ಎಲ್ಲಾರು ಇಲ್ಲಿ ಕುಡಿಯವಲ್ರಿಪ್ಪ? ಕುಡೇವಿ. ಹಾ ಯಾವ ಬೆಳಗಾವಿ ಜಿಲ್ಲೆ ಹೌದಾ? ಚಿಕ್ಕೋಡಿ ತಾಲೂಕಿನ ಹೌದಾ? ಏನಕ ನಾಗರಾಳ ತಾಲೂಕ ಅಂತ ಹೇಳಿ ಎದ್ದು ಬಂದ್ರು ಮರಾಕಿಲ್ಲಪ್ಪ. ಇಲ್ಲ ಚಿಕ್ಕೋಡಿ ಚಿಕ್ಕೋಡಿ ತಾಲೂಕಿನ ಹಾ ಯಾವ ನಾಗರಾಳ ಗ್ರಾಮದ ಹಾ ಗುರು ಹಿರಿಯರ ಎಲ್ಲಾರು ಕೂಡಿಕೊಂಡು ಏನ್ ಮಾಡ್ಯಾರಿಪ್ಪ? ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಹೌದು ಹೌದು ಈ ಮಸೋಬಾ ದೇವರ ಜಾತ್ರೆ ನಿಮಿತ್ತವಾಗಿ ಹೌದು ಈ ಅಂಬಲಜಿರಿ ಬೀರ್ಲಿಂಗೇಶ್ವರನ ಕರೆಸಿಕೊಂಡು ಹೌದು ರಾತ್ರಿ ಜಾಗರಣಗೋಸ್ಕರವಾಗಿ ಮತ್ತೇನ್ ಮಾಡ್ಯಾರಿಪ್ಪ? ಇಲ್ಲೆರಡು ಕಲಾ ಸಂಘಗಳನ್ನು ಕೂಡ್ಸ್ಯಾರ. ಹೆಂಗ ಕೂಡ್ಸ್ಯಾರಿಪ್ಪ? ನಿಮ್ ಹೆಣಕ್ ರೊಕ್ಕ ಬಡ ಕೂಡ್ಸ್ಯಾರ. ಇಲ್ಲ ಇನ್ನ ಮುಂಜಾನೆ ಕೊಡೋರ ಅದ್ರ ಆರತಿ ಆಗೋಣ ಯಾಕೋಗುಳ್ಳೆ. ಯಾವ ಕಲಾ ಸಂಗತಿ ಕೇಳಿದ್ರ ಯಾವ್ಯಾವ್ರಿಪ್ಪ? ಯಾವ ಸಾಂಗ್ಲಿ ಜಿಲ್ಲೆ ಜೋತ ತಾಲೂಕಿನ ಉಟಗಿ ಗ್ರಾಮದ ಬ್ರಹ್ಮದೇವಡೊಳ್ಳಿನ ಸಂಘ, ಇದೊಂದು ಚಿಕ್ಕ ಸಂಘ. ಇನ್ನೊಂದು ಯಾವ ಬಿಜಾಪುರ ಜಿಲ್ಲೆ, ಹೌದು ಬಿಜಾಪುರ ತಾಲೂಕ, ಬಿಜಾಪುರ ತಾಲೂಕಿನ ಹೌದಾ ತೊರವಿ ಗ್ರಾಮದ ಹಾ ಅದ್ಯಾವ್ದು ಮೇಳ? ಅಮೋಘ ಸಿದ್ದೇಶ್ವರ ಡೋಳ ಹಾಡಿನ ಸಂಘ. ಹೌದು ಹೌದು ಕೂಡ್ಸ್ಯಾರನ್ರಿಪ್ಪ? ಎರಡು ಕಲಾ ಸಂಘಗಳ ಮಾಧ್ಯಮಿಗಳು ಕೂಡ್ಸ್ಯಾರ. ಕೂಡಿಸಿದಾಗ್ಯದ. ಹಾ ಏನೋ ಈ ಪರಮಾತ್ಮನ ಸೇವಕಳು ಸಂತೋಷದಿಂದ ಕೂಡಿರಿ. ಕೂಡ್ಯಾರಲ್ರಿಪ್ಪ? ಏನೋ ಹಾಡೋದ್ರಲ್ಲಿ ಬಾರ್ಸೋದ್ರಲ್ಲಿ ಮಾತು ಹೇಳೋದ್ರಲ್ಲಿ ಏನ್ ಹಾಕದ್ರಿಪ್ಪ? ಎಷ್ಟೋ ಅಲ್ಪ ದೋಷಗಳನ್ನ ಆಗ್ತಿರ್ತಾವ. ಆಗೇತಾವಲ್ರಿಪ್ಪ? ಇದು ನೋಡಿ ಹಂಗ ಬತ್ತ ಹುಲಿ. ಹೌದು ಹೌದು ಇಂತ ಹುಲಿಗಳು ಇರ್ಬೇಕು. ಇರ್ಲಿ ಹಾ ಈ ಪರಮಾತ್ಮನ ಸಂತೋಷದಿಂದ ಕೂಡಿರಿ. ಹಾ ಏನೋ ಹಾಡೋದ್ರಲ್ಲಿ ಬಾರ್ಸೋದ್ರಲ್ಲಿ ಮಾತು ಹೇಳೋದ್ರಲ್ಲಿ ಏನ್ ಹಾಕದ್ರಿಪ್ಪ? ಸೂರ್ಯನಲ್ಲಿ ಕೂಡ ಎಷ್ಟೋ ಅಲ್ಪ ದೋಷಗಳನ್ನ ಆಗ್ತಿರ್ತಾವ. ಆಗೇತಾವಲ್ರಿಪ್ಪ? ಆಗಿರ್ತಕ್ಕಂಥ ತಪ್ಪೆಲ್ಲ ಬದಿಗೆ ಒತ್ತಿ ಮತ್ತೇನ್ ಮಾಡ್ಬೇಕ್ರಿಪ್ಪ? ಒಪ್ಪನ್ನಂತದ ನೀವು ಆರತಿ ಮಾಡೋ ತನಕ ಎತ್ತಿ ಸ್ವೀಕಾರ ಮಾಡ್ರಿ ಅಂತ ಹೇಳಿ ತಮಗೆಲ್ಲರಿಗೆ ತಮಗೆಲ್ಲರಿಗೆ ಎದ್ದು ಕಾಲು ಬೀಳ್ಬೇಕಾದ್ರೆ ಬಹಳ ಕಠಿಣ ಆಗ್ತದ. ದಣ ಹಾಕದನ್ರಿಪ್ಪ? ಈ ಮಾಯಕ್ಕೆ ನಿಮ್ಮ ಪಾದ ತಿಳಿ ಹಣಿ ಹಚ್ಚಿ ಎಲ್ಲರಿಗೆ ಶರಣ ಶರಣ. ತೀರ್ಲಿ ಇರ್ಲಿ ತಾವೆಲ್ಲ ಬಹಳ ಮಾಯದ ಪ್ರಪಂಚವನ್ನು ಮರೆತು ಹೌದು ಬದಿಗೆ ಒತ್ತಿ ಹಾ ಈ ಆ ಊರ ದಂಡ್ಯಾಗ ಅಡವಿ ವಸ್ತಿ ಒಳಗ ಹಾ ದೇವರ ಮೇಲೆ ಭಕ್ತಿ ವಿಶ್ವಾಸ ಇಟ್ಟು ನಂಬಿಕೆ ಸರದಾ ಇಟ್ಟು ಬಹಳ ಭಕ್ತಾದಿಗಳು ಕೂಡಿರಿ. ಯಾಕಂತ ಕೇಳಿದ್ರ ಕೊಡ್ಯಾರ. ನಾವ ಬರೋದು ಬಹಳ ಮಹತ್ವದಲ್ಲ. ಹಾ ಮತ್ತಾರು ಬರೋದು ಮಹತ್ವ ಅದ್ರಿಪ್ಪ? ಈ ಕುತ್ತಂತ ಭಕ್ತಾದಿಗಳು ಬರೋದು ಬಹಳ ಮಹತ್ವ. ಹೆಂಗ ಹೆಂಗ ಹೆಂಗ? ನಾವು ಎಲ್ಲ ಮೇಳದವರು ನೀವು ಎಲ್ಲಾ ಕರಾರ್ ಕಂಡೀಷನ್ ಮಾಡಿ ಬಂದ ಮಂದಿ ಎಲ್ಲ ಮತ್ ದೂರ ಅದ 200 ಕಿಲೋಮೀಟರ್ ಅದ ಮತ್ತ ಕಂಡೀಷನ್ ಮಾಡ್ಲಾರ್ದ ಹೆಂಗ ಹೋಗುಳಿ? ಎಲ್ಲರೇ ಒಂದ್ 10,000 ರೂಪಾಯಿ ಕೊಟ್ರ ಪುರಸ್ತದ ನಮಗ? ಹಾ ಹುಚ್ಚ ಸುಳ್ಳು ಮಗನ. ಯಾಕ? ಮನುಷ್ಯನಿಗೆ ರೊಕ್ಕ ಮುಖ್ಯಲ್ಲ, ಮನುಷ್ಯನಿಗೆ ದಿಕ್ಕು ಮಹತ್ವದ. ಹೆಂಗ ಹೆಂಗ? ಬರೇ ದಿಕ್ಕು ನೋಡ್ಕೋತ ಕೊಂಡ್ರದೇನು? ನೋಡ್ಕೋತ ಕೊಂಡ್ರದಲ್ಲ. ಹೇಳ. ಆ ಭೀರ ದೇವರ ಮ್ಯಾಗ ನಮಗೆ ಇಟ್ಟು ವಿಶ್ವಾಸ ಇಟ್ಟು ದುಡಿದಂದ್ರ ಆ ಪರಮಾತ್ಮ ಕೊಟ್ಟೆ ಕೊಡ್ತಾಂತ ಸಭಾದಕ್ಕೆ ತಿಳಕೆ ನಡೆಯಲ್ಲ. ಹೌದಾ 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 ನೀ ಹೇಳೋ ಮಾತೆಲ್ಲ ಖರಿಯಾದ್ರಿಪ್ಪ. ಬೇರೆ ದೇವ್ರ ಮೇಲೆ ನಂಬಿಕೆ ಸುವಾಸ ಸರದಾ ಇಟ್ಟು ನಡೆದೇವ ತಿಳಿನಿ. ಕೊಟ್ಟೆ ಕೊಡ್ತಾನ ಠೀಕ್ ಅದ. ಕೊಟ್ಟೆ ಯಾರಿಗೆ ಕೊಟ್ಟ ಬೀರಪ್ಪ?
ಯಾರಿಗ್ ಕೊಟ್ಟ ಹೇಳು ಸಂಕ್ಷಿಪ್ತ ಹೇಳ್ತೀನಿ ನನಗ ಹೇಳು ರೊಕ್ಕ ರೂಪಾಯಿ ಕೊಡುದು ಮಹತ್ವದಲ್ಲ. ಮತ್ತೇನ್ ಕೊಡ್ತಾನ್ರಿಪ್ಪ? ನಿಮ್ಮ ಬಂದಂತ ಕಂಟಕವನ್ನೇ ಬಯಲು ಮಾಡ್ತಾನ. ಯಾರು ಮಾಡ್ಯಾನ? ಯಾರ್ದು ಮಾಡಿ ಹಿಂಗ ಆಡ್ತಾರ ಹೇಳು. ಯಾರ್ದು ಬಯಲು ಮಾಡ್ದ? ಯಾರ್ದು? ನನ್ನಪ್ಪ ಭೀರದೇವರ ನುಂಗಿ ಪಟ್ಟ ಅರಸನ ಹಿರಿಬ್ಯಾನಿ ಕಿರಿಬ್ಯಾನಿ ಬಯಲು ಮಾಡ್ದ. ಹೌದಾ? ನಿಮ್ಮಂತ ಮಕ್ಕಳು ಮಾಡುದೇ ದೊಡ್ಡದಾಗದಿಲ್ಲ. ಹೌದೌದು ಮಾಡ್ಯಾನ ಕರೆ 2 ತಿಂಗಳಾಯ್ತು ನೆಗಡಿ ಕಮ್ಮ ಆಗಲ್ಲ ಸುಳಿ ಮಗನ ನಿಂದು. ಮತ್ತ ಆ ನೀರ ಈ ನೀರ ಕುಡುದು ಕೆಟ್ಟ ಥಂಡಿದೇನ ಅದ ಹೆಂಗ್ ನೆಗಡಿ ಕಮ್ಮ ಆಗ್ತದ ಗುಳೆ? ನೆಗಡಿ ಕಮ್ಮ ಬೇಕಾದ್ರ ವಿಶ್ವಾಸ ನಿಸ್ವಾರ್ಥ ಭಾವದಿಂದ ದುಡಿಬೇಕಾಗ್ತದ ಅವನ ಮ್ಯಾಲ. ಇಲ್ಲ ಕ್ವಾರ್ಟರ್ ಹೊಡಿಬೇಕು. ಕ್ವಾರ್ಟರ್ ತಾನೇ ಹೋತ ನೆಗಡಿ. ಯಾಕೋ ಮರಕ ಯಾಕಂತ ಕೇಳಿದ್ರ ಆ ಭೀರಪ್ಪನ ಒಂದು ನಮನ ಚಟ ಮಾಡ್ದ ಗಾಂಜಿ ಸೇದ್ ಮಗ ಅಂದಿಲ್ಲ ಅವನ ಬಗ್ಗೆ ಇವನು. ಅವ ಗಾಂಜಿ ಸೇದನ ನಾವು ಕ್ವಾರ್ಟರ್ ಇರ್ಲಿ. ಆದ್ರೂ ಕೂಡ ತಾವೆಲ್ಲ ಬಹಳ ಸಂತೋಷದಿಂದ ಕೊಡಿರಿ, ಸಮಾಧಾನ ಸಂತೋಷದಿಂದ ಕೊಡಿರಿ. ಈಗ ಬಹಳ ಮಾತಾಡ್ಲಾರ್ದನೆ ಮತ್ತೇನ್ ಮಾಡ್ಬೇಕಾಗ್ಯದ್ರಿಪ್ಪ? ಇದೇ ರೀತಿ ಏನು ಸಂತೋಷ ಕೂತಿರ್ಲ ಹಿಂಗೆ ಹೊತ್ತೊಂಡುತ್ತಾನ ಹಿಂಗೆ ಕೊಂಡೈತಿಲ್ಲ. ತಮಗೆಲ್ಲರಿಗೆ ಶರಣಾರ್ಥನೆ ಹೇಳಿ 4 ನುಡಿ ಚಾಲ ಹಾಡಿ ಮುಂದೆ ಒಳ್ಳೆ ಕಲಾವಿದ್ರಿ. ಇನ್ನ ಪತ್ತಾನೆ ಇಲ್ಲ ಕಲಾವಿದ್ರದು ಬಂದಾರಿ. ಆಯ್ತು. ನೀ ಕೆದರಿಕೆ ಯಾರು ಹೋಗ್ಬೇಡ. ಕೆದರಿಕೆ ಯಾರು ಇಲ್ಲ. ನಮ್ಮ ಮಾತು ಹೇಳತ್ತೇವಂದ್ರ ಮಗಲಾಗ ಮ್ಯಾಳ ಬೇಕು ಹೋಗುಳ್ಯ ಹೆಂಗತಿ. ಅದಕ್ಕಂದ ನಮ್ಮ ಮುತ್ಯ ಬಂದ ನೋಡಿಲ್ಲ ನೀ? ಮುತ್ಯ ಅಲ್ಲ ಕೊಡ್ ಮಾಮ ಅನ್ನು. ಯಾಕೋ ಮಾಮ? ಇರ್ಲಿ ಯಾಕಂತ ಕೇಳಿದ್ರ ಅದು ಹುಲಿ ಹಂಗೆ ಅದ. ಹುಲಿ ಮಾಮ ಅನ್ನು ಮುತ್ಯ ಗಿತ್ಯ ಅಂದಿ ನಾಮ ಇದೇ ನಿನಗ ತಾಕಿತ್ತ. ಇರ್ಲಿ ಏನಂದ್ರ ಭಗವಂತ ಬರೋಬರ್. ಯಾಕಂದ್ರ ನೀನು ಮಾಮ ಅನ್ನೋದನ್ ತಪ್ಪಲ್ಲ. ಯಾಕ ಸುಮ್ಮನ್ ಅನ್ನಂಗಲ್ಲಿ ಮಾಮ ಅಂದ್ರ ಆ ಬಾಳ ಹಚ್ಚ ಹೆಂಗ ಪವಾಡ ಮಾಡಲ್ಲ ಹಂಗ ಪವಾಡ ಮಾಡೋ ಕುದುರೆ ಅದು ಸುಮ್ಮ ಸಾದ ಅಲ್ಲ. ಹೌದಾ? ತಾವು ಸಂತೋಷದಿಂದ ಕೇಳ್ತೀರಿ ಅಂತ ಮಾತನ್ನ ಹೇಳಿ ಈಗ 4 ನುಡಿ ಚಾಲ ಹಾಡಿ ಮುಂದೆ ಕಲಾವತಿ ಪಾಳಿ ಹೊಕ್ಕದ. ಹಿಂಗೆ ಶಾಂತತೆಯನ್ನು ಕಾಪಾಡುತ್ತೇಳಿ ತಮಗೆಲ್ಲರಿಗೆ ಶರಣಾರ್ಥಿ. ಆಯ್ತಾಯ್ತು. ಇರ್ಲಿ ಎಲ್ಲಾ ಒಳ್ಳೆ ರೀತಿಯಾಗಿ ನಡೆದದ. ಆದ್ರೂ ಮೈಕಿಗೆ ಯಾಕೋ ಬರ್ತಾನ ಬಂದ ಹಂಗ ಕಾಣ್ತದ. ಇರ್ಲಿ ಅವ್ ಬೇಕೇ ಅಲ್ಲ. ಇರ್ಲಿ ಆದ್ರೂ ಕೂಡ ಇದ್ರೊಳಗ ಈ ಕಡೆ ಬಂದ್ ಕೊಂಡ್ರಿ ನೀವು. ಮೈಕ್ಸ್ ಯಾರಿಗ್ ಕೊಂಡ್ರಿ ಅಂದಿ? ಆ ಕಡೆ ಸುತ್ತಕಟ್ಟಿ ಹ್ಯಾಂಗ ನಿಂತಿರಿ ನೋಡಿ. ಈ ಕಡೆ ಬಂದ್ ಕೊಂಡ್ರಿ ಅಲ್ಲ. ನಮ್ಮ ಕಾಲ್ ನೋಸಲತ್ತೇವ್ ನೋಡ್ರಿ. ಅದು ಥಂಡಿ ದಿನ ಅದ. ಇನ್ನೊಂದ್ ಸಂದ್ ಕೇಳೋಣ ಬಂದ್ ಕೊಂಡ್ತಾರ. ಏನ್ ಅಡಚಣೆ ಇಲ್ಲ. ನಿಂದ್ರಿ ಅನ್ಕ